ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. KR ಚಾನಲ್ಗೆ ಸ್ವಾಗತ. ಇವತ್ತಿನ KR ಚಾನಲ್ನಲ್ಲಿ ಮಂಗಳೂರು ತಿಂಡಿ ಈರುಳ್ಳಿ ಪುಂಡಿ ಮಾಡುವ ವಿಧಾನ ಹೇಳಿಕೊಡ್ತಾ ಇದ್ದೀನಿ. ರೇಷನ್ ಅಕ್ಕಿಯಿಂದ ಮಾಡಿರುವಂತಹ ಈ ಪುಂಡಿ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಬನ್ನಿ ಮಾಡುವ ವಿಧಾನ, ಬೇಕಾಗುವ ಪದಾರ್ಥಗಳು ಏನು ಅಂತ ನೋಡೋಣ. ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಆನ್ ಮಾಡಿ. ನಾನಿಲ್ಲಿ 3 ಲೋಟದಷ್ಟು ಅಕ್ಕಿ ತಗೊಂಡಿದ್ದೀನಿ. ರೇಷನ್ ಅಕ್ಕಿ ಇದು. ಈ ಅಕ್ಕಿ ಬೇಸನಿಗೆ ಹಾಕ್ಕೊಂಡು ಕ್ಲೀನಾಗಿ 4 ರಿಂದ 5 ಬಾರಿ ತೊಳಿಬೇಕು. ನೋಡಿ, ಅಕ್ಕಿ ಕ್ಲೀನಾಗಿ ತೊಳೆದಾಗಿದೆ. ಅಕ್ಕಿಯಲ್ಲಿರುವಂತಹ ನೀರನ್ನು ಪೂರ್ತಿಯಾಗಿ ತೆಗೆದು ಕಾಟನ್ ಬಟ್ಟೆ ಮೇಲೆ ಅಕ್ಕಿ ಪೂರ್ತಿಯಾಗಿ ಒಣಗೋಕ್ಕೆ ಬಿಡಬೇಕು. ಅಕ್ಕಿ ಬಿಸಿಲಲ್ಲಿ ಒಣಗಿಸಬಾರ್ದು, ನೆರಳಲ್ಲೇ ಒಣಗಿಸ್ಕೊಳ್ಬೇಕು. ಬಿಸಿಲಲ್ಲಿ ಒಣಗಿಸಿದ್ರೆ ಬಿಸಿಲು ವಾಸನೆ ಬರುತ್ತೆ. ಈ ಅಕ್ಕಿ ತರಿನ ಒಂದು 3 ರಿಂದ 4 ಗಂಟೆಗಳ ಕಾಲ ಒಣಗಿಸ್ಕೊಳ್ಬೇಕಾಗುತ್ತೆ. ನೋಡಿ, ಇದು ಚೆನ್ನಾಗಿ ಒಣಗಿದೆ. ಒಣಗಿರುವಂತಹ ಅಕ್ಕಿಯನ್ನು ಮಿಕ್ಸಿ ಜಾರಿಗೆ ಹಾಕಿ ತರಿ ರೆಡಿ ಮಾಡ್ಕೊಳ್ಬೇಕು. ರವೆ ಥರ, ನೀರು ಹಾಕಬಾರ್ದು. ಈ ರವೆ ತುಂಬ ಸಣ್ಣಕ್ಕೂ ಇರಬಾರ್ದು, ಹಾಗಂತ ತುಂಬ ದಪ್ಪವಾಗಿಯೂ ಇರಬಾರ್ದು. ನೋಡಿ, ಈ ರೀತಿ ತರಿ ರೆಡಿ ಮಾಡ್ಕೊಳ್ಬೇಕು. ಅಕ್ಕಿ ನೆನೆಸಿರೋದ್ರಿಂದ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಪುಂಡಿ. ನೋಡಿ, ತರಿ ಪೂರ್ತಿಯಾಗಿ ರೆಡಿಯಾಗಿದೆ. ಸ್ಟವ್ ಮೇಲೆ ಪಾತ್ರೆ ಇಟ್ಟಿದ್ದೀನಿ. ಪಾತ್ರೆಗೆ 1 ಸ್ಪೂನಿನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಬಾಣಲಿ ಬೇಕಾದರೂ ಯೂಸ್ ಮಾಡಬಹುದು ನೀವು. ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಸಾಸಿವೆ ಹಾಕ್ತಾ ಇದ್ದೀನಿ. 2 ಸ್ಪೂನಿನಷ್ಟು ಸಾಸಿವೆ ಹಾಕ್ತಾ ಇದ್ದೀನಿ. ನಂತರ 2 ಸ್ಪೂನಿನಷ್ಟು ಉದ್ದಿನಬೇಳೆ, ಕರಿಬೇವು ಸ್ವಲ್ಪ ಹಾಕ್ತಾ ಇದ್ದೀನಿ. ಕರಿಬೇವು ಹಾಕಿದ ನಂತರ ಒಗ್ಗರಣೆ ರೆಡಿ ಮಾಡ್ಕೊಳ್ಬೇಕು. ನೋಡಿ, ಒಗ್ಗರಣೆ ಫ್ರೈ ಆಗಿದೆ. ಈಗ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತಹ 3 ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿನೂ ಅಷ್ಟೇ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬಹುದು. ನಾನು ಚಿಕ್ಕ ಸೈಜಿದ್ದು 3 ಈರುಳ್ಳಿ ತಗೊಂಡಿದ್ದೀನಿ. ಈರುಳ್ಳಿ ಹಾಕಿದ ನಂತರ ಸ್ವಲ್ಪ ಫ್ರೈ ಮಾಡಬೇಕು. ತೀರಾ ರೋಸ್ಟ್ ಆಗುವ ತನಕ ಫ್ರೈ ಮಾಡುವ ಅವಶ್ಯಕತೆ ಇಲ್ಲ, ಸ್ವಲ್ಪ ಫ್ರೈ ಆದರೆ ಸಾಕು. ನಂತರ ನಾನು ಒಣಮೆಣಸನ್ನು ಮಿಕ್ಸಿ ಜಾರಿಗೆ ಹಾಕಿ ತರಿ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. 1.5 ಸ್ಪೂನಿನಷ್ಟು ಒಣಮೆಣಸಿನ ಪುಡಿ ಹಾಕಿದ್ದೇನೆ. ನೀವು ಡೈರೆಕ್ಟಾಗಿ ಒಣಮೆಣಸು ಕಟ್ ಮಾಡಿಯೂ ಹಾಕ್ಕೊಳ್ಬಹುದು. ನೋಡಿ, ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ. ನಂತರ ನಾನು ಇದಕ್ಕೆ ನೀರು ಹಾಕ್ತಾ ಇದ್ದೀನಿ. 1 ಲೋಟಕ್ಕೆ 2 ಲೋಟದಷ್ಟು ನೀರಿನ ಹದ ತಗೊಳ್ಬೇಕು. ಅಂದರೆ ನಾನು 6 ಲೋಟದಷ್ಟು ನೀರು ಹಾಕ್ತಾ ಇದ್ದೀನಿ. ನೀರು ಹಾಕಿದ ನಂತರ 2 ಸ್ಪೂನಿನಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕಿ. ನಂತರ ಇದಕ್ಕೆ 1 ಕಡಿಯಷ್ಟು ಕಾಯಿ ತುರಿ ಹಾಕ್ತಾ ಇದ್ದೀನಿ. 1 ಕಡಿ ಅಂದರೆ 1 ಚಿಪ್ಪಿನಷ್ಟು ಕಾಯಿ ತುರಿ ತುರಿದು ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ಪುಂಡಿಗೆ ಫ್ರೆಶ್ ಆಗಿರುವಂತಹ ಕಾಯಿ ತುರಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಈ ನೀರು ಚೆನ್ನಾಗಿ ಕೊದಿ ಬರಬೇಕು. ನೋಡಿ, ನೀರು ಚೆನ್ನಾಗಿ ಕೊದಿ ಬರ್ತಾ ಇದೆ. ನೀರು ಕೊದಿ ಬಂದ ನಂತರ ಸ್ಟವನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಅಕ್ಕಿ ತರಿ ಹಾಕಬೇಕು, ಇಲ್ಲಾಂದರೆ ಇದು ಗಂಟಾಗುತ್ತೆ. ಈರುಳ್ಳಿ ಪುಂಡಿ ರೆಡಿ ಆಗಿದೆ. ರೇಷನ್ ಅಕ್ಕಿಯಿಂದ ಮಾಡಿರೋದು ಅಂತ ಸ್ವಲ್ಪನೂ ಗೊತ್ತಾಗಲ್ಲ. ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ನೀವೇ ನೋಡ್ತಾ ಇದ್ದೀರಾ. ಕಾಯಿ ಚಟ್ನಿ ಜೊತೆನೂ ತಿನ್ನಬಹುದು, ಹಾಗೆ ಬೇಕಾದರೂ ತಿನ್ನಬಹುದು. ತುಪ್ಪ ಅಥವಾ ಬೆಣ್ಣೆ ಹಾಕ್ಕೊಂಡು ತಿನ್ನಬಹುದು. ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬ ಸುಲಭವಾಗಿ ಮಾಡ್ಕೊಳ್ಬಹುದು. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ಹಾಗೆ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.
ಇನ್ನಷ್ಟು ಅಡುಗೆಗಳಿಗೆ KR ಚಾನಲ್ಗೆ ವಿಸಿಟ್ ಕೊಡಿ, ವಿಡಿಯೋಸ್ ನೋಡಿ. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಇನ್ನೊಂದು ಒಳ್ಳೆಯ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಬಾಯ್ ಫ್ರೆಂಡ್ಸ್.